ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ವೀರಪ್ಪ ಮೊಯ್ಲಿ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಲೇವಡಿ ಹೀಗಿದೆ. ನಾನು ಕೂಡ ಮೊಯ್ಲಿ ಅವರ ಅಬ್ಬರದ ಭಾಷಣವನ್ನ ನೋಡಿದೆ ಅಂತ ಸ್ಟಾರ್ಟ್ ಮಾಡಿ ಡಿಕೆ ಸಿಎಂ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕಾಗಲ್ಲ ಅನ್ನೋದನ್ನ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಮೊಗದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ತರ ಖುಷಿ ಇತ್ತು. ಇದು ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್ ಆಗಬಹುದು ಅನ್ನೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಡಿದಂತಹ ವ್ಯಂಗ್ಯ. ವೀರಪ್ಪ ಮೊಯ್ಲಿ ಅವರ ಅಬ್ಬರದ ಭಾಷಣ, ಅವರು ಅಬ್ಬರದ ಭಾಷಣ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದನ್ನು ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಅವರ ಡಿ ಕೆ ಶಿವಕುಮಾರ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ. ಮತ್ತು ವೀರಪ್ಪ ಮೊಯ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಕಾಂಗ್ರೆಸ್ಸಿನ ಸಚಿವರಾಗಿದ್ದವರು, ಕೇಂದ್ರದ CWC ಯಾವುದೋ ಇದೈತಲ್ಲ CWC ಅದರ ಮೆಂಬರ್ ಅವರು. ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ. ಅವ್ರಿಗೆ ಏನು ಒಪ್ಪಂದ ಆಗಿದೆ, 2.5 ವರ್ಷ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಧೈರ್ಯವಾಗಿ ಹೇಳಿದ್ದಾರೆ. ಈ ಸಿದ್ದರಾಮಯ್ಯನವ್ರು ಇಲ್ಲಿ ಕೂತ್ಕೊಂಡು ಮನೆಗೆ ಕೂತ್ಕೊಂಡು ನಾನೇ ಅಂತಾರೆ. ಅವರು ಕಾಂಗ್ರೆಸ್ ಅವ್ರ ಪಾರ್ಟಿಯವರು ದಿನ ಇವತ್ತೂ ಅಷ್ಟೇ ದಾವಣಗೆರೆ ಒಬ್ಬ ಶಾಸಕ ಹೇಳಿದ್ದಾರೆ, ಯಾರೂ ತಪ್ಸೋಕ್ಕಾಗಲ್ಲ. ನಾನೇನು ಡೇಟ್ ಕೊಟ್ಟಿದ್ದೀನಿ, ನವಂಬರ್ ನಾನು ಡೇಟ್ ಕೊಟ್ಟಿದ್ದೀನಿ. ನಂದು ಹೇಳಿದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಏನು ಅಶೋಕ್ ಅವ್ರ ಜಾತಕ ಹೇಳ್ತಾರ, ಅವ್ರ ಹತ್ರನೇ ಓದ್ತೀನಿ ಅಂದರು. ಸಿದ್ದರಾಮಯ್ಯನವ್ರು ಹೇಳಿದ್ರು ಏನು ಈ ಜಾತಕಗಳೆಲ್ಲ ನಡೆಯಲ್ಲ ಅಂತ. ನಮ್ಮ ಜಾತಕ ನಡೆಯಲ್ಲ, ಓಕೆ ರೀ, ನಿಮ್ಮ ಜಾತಕ